ನಾವಿವತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವಿಸ್ತರಣಾ ಶಿಕ್ಷಣ ಘಟಕ ಕೋಲಾರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ವತಿಯಿಂದ ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿರುವಂತಹ ಮದನಹಳ್ಳಿ ಗ್ರಾಮದ ರವಿಶಂಕರನವರ ತೋಟಕ್ಕೆ ಬಂದಿದ್ದೀವಿ. ಅವರ ಕೃಷಿ ಪ್ರಯಾಣ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಅವರಿಂದ ತಿಳ್ಕೊಳ್ಳೋಣ ಇವತ್ತು. ಅಣ್ಣ, ನಿಮ್ಮ ಬಗ್ಗೆ ಕಿರು ಪರಿಚಯನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಳ್ತೀನಿ. ನಮಸ್ಕಾರ. ನಮಸ್ತೆ ಅಣ್ಣ. ಮೇಡಮ್, ನನ್ನ ಹೆಸರು ರವಿಶಂಕರ್ ಅಂತ, ಮದನಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ನಮ್ಮದು ಅವಿಭಕ್ತ ಕುಟುಂಬ, 12 ಜನ ಸದಸ್ಯರು ಒಳಗೊಂಡ ಅವಿಭಕ್ತ ಕುಟುಂಬ. ನಮ್ಮದು ಮುಂಚೆ 2014 ಮುಂಚೆ ಹೋಲಿಸಿದ್ರೆ ಈಗ ತುಂಬ ಉತ್ತಮವಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ. ಅದನ್ನು ಮುಖ್ಯವಾಗಿ ಯಾಕೆ ಹೇಳ್ತೀನಿ ಅಂದರೆ ಸಮಗ್ರ ಕೃಷಿಗೆ ಹೋದೆ. ಸಮಗ್ರ ಕೃಷಿಗೆ ಹೋದ್ಮೇಲೆ ಯಶಸ್ಸು ಆಯಿತು. ಸದಸ್ಯರು ಎಲ್ಲರೂ ಕೂಡ ಕೃಷಿ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ಒಟ್ಟಾರೆ ಎಷ್ಟು ಎಕರೆ ಪ್ರದೇಶದಲ್ಲಿ ನೀವು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿದ್ದೀರಾ ಅಣ್ಣ? ಮೇಡಮ್, ನಮ್ಮದು 28 ಎಕರೆ ಜಮೀನಿದೆ. 28 ಎಕರೆ ಜಮೀನಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದ್ವಿ. ಈಗ ಅದರಲ್ಲಿ ಏನು ಅಂತಂದರೆ 16 ಎಕರೆ ಮಾವಿನ ತೋಪಿದೆ. ಇಂಟರ್ ಕ್ರಾಪ್ ಆಗಿ ಅದರಲ್ಲಿ 8 ಎಕರೆಯಲ್ಲಿ ಇಂಟರ್ ಕ್ರಾಪ್ ಆಗಿ ತೋಟಗಾರಿಕೆ ಬೆಳೆಗಳು ಮತ್ತು ಕುಷ್ಕಿ ಬೆಳೆಗಳು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಪಾಲಿ ಹೌಸ್ ಹಾಕ್ಕೊಂಡಿದ್ವಿ. ಖಾಲಿ ಜಮೀನು ಅಂತಿತ್ತು, 3 ಎಕರೆ ಪಾಲಿ ಹೌಸ್ ಹಾಕಿದ್ವಿ. ಇನ್ನೂ 2 ಎಕರೆ ನೆಟ್ ಹೌಸ್ಗೆ ಬಿಟ್ಕೊಂಡಿದ್ವಿ. ಆ ನೆಟ್ ಹೌಸಲ್ಲಿ, ಪಾಲಿ ಹೌಸಲ್ಲಿ ತರಕಾರಿ ಬೆಳೆಗಳಂದರೆ ಕ್ಯಾಪ್ಸಿಕಮ್ಮು, ಇಂಗ್ಲೀಷ್ ಕುಕುಂಬರು, ಮತ್ತು ಸೇವಂತಿಗೆ, ಬಿ ವೈಟ್ ಅಂತ, ಮತ್ತು ಈ ಸೇವಂತಿಗೆಯಲ್ಲಿ ಹಲವಾರು ವೆರೈಟಿಗಳಿದ್ದಾವೆ. ಅದರಲ್ಲಿ ಎಕ್ಸ್ಪೋರ್ಟ್ ಆಗೋಂಥವು ಸ್ವಲ್ಪ ವೆರೈಟಿಗಳನ್ನ ಆಗ್ತಾ ಇದ್ದೀವಿ. ಅಂದ್ರೆ ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನ ನೀವು ಬೆಳಿತಿದ್ದೀರಾ? ಜೊತೆಗೆ ಕೃಷಿ ಬೆಳೆಗಳನ್ನ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳಿತಿದ್ದೀರಾ? ಮೇಡಮ್, ಕೃಷಿ ಬೆಳೆಗಳು ಅಂತಂದ್ರೆ ನೋಡ್ರಿ, ಈಗ ಇಲ್ಲಿ 3 ಎಕರೆ ಇದೆ ರಾಗಿ. 3 ಎಕರೆ ರಾಗಿ ಇದೆ. 3 ಎಕರೆ ಅವರೇ ಹಾಕಿದ್ವಿ ನೀರಿಗೆ. ಅದನ್ನು ಕಡಲೆ ಗಿಡ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಸೋಯಾ ಅವರೆ ಅಂತ ಹಾಕಿದ್ವಿ. ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ಕಡೆಯಿಂದ ಕೊಟ್ಟಿದ್ರು. ಅದನ್ನು ಟ್ರಯಲ್ಗೆ ಅಂತ ಹಾಕಿದ್ದೆ, ಫಾರಮ್ ಟ್ರಯಲ್ದು. ಮತ್ತೆ ಸೂರ್ಯಕಾಂತಿ ಹಾಕಿದ್ವಿ. ಈ ತರ ಅಂದ್ರೆ ಇವಾಗ ಕೃಷಿ ಮತ್ತೆ ತೋಟಗಾರಿಕೆ ಬೆಳೆ ಅಲ್ಲದೆ ಈ ತರ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಈ ತರ ಏನಾದ್ರು ಮಾಡ್ತಾ ಇದ್ದೀರಾ? ಇದಾವೆ. 40 ಕುರಿ ಸ್ಟಾಲ್ ಫೀಡಿಂಗ್ ಅಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ ಮಲ್ನಾಡ್ ಗಿಡ್ಡ ಅಂತ ಅಂದ್ಬಿಟ್ಟು ಜೀವಾಮೃತ, ಮತ್ತೆ ಈ ನಮ್ಗೆ ಎರೆಹುಳು ಘಟಕಕ್ಕೆ ಇದು ಸಗಣಿ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಎಮ್ಮೆಗಳು 5 ಇದಾವೆ. ಮತ್ತೆ ಕುರಿ ಎಮ್ಮೆದು ಎಲ್ಲ ಸಗಣಿ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ನಮ್ಮ ಕೊಟ್ಟಿಗೆಯಿಂದ 20 ರಿಂದ 30 ಲೋಡು ನಮ್ಮ ಕೊಟ್ಟಿಗೆಯಿಂದನೇ ಸಗಣಿ ಬೀಳತ್ತೆ. ಸಾವಯವ ಗೊಬ್ಬರಕ್ಕೆ ಅನುಕೂಲ ಆಗ್ತಾ ಇದೆ. ಸರ್, ನೀವು ಇವಾಗ ನಿಮ್ಮ ತಾಕಿನಲ್ಲಿ ನೀರಿನ ಸಂರಕ್ಷಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏನೇನು ಪದ್ಧತಿಗಳನ್ನ ಅನುಸರಿಸ್ತಿದ್ದೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದು. ಮೇಡಮ್, ನಮಗೆ ಮುಂಚೆ 2014 ಮುಂಚೆ ಒಂದೇ ಬೋರ್ವೆಲ್ ಇದ್ದಿದ್ದು. ಬರೀ 1.5 ಇಂಚು ನೀರು ಬರ್ತಾ ಇದ್ವು. ಆ 1.5 ಇಂಚು ನೀರಲ್ಲಿ ಒಂದು ಬೆಳೆ ಇಟ್ಟರೆ ಇನ್ನೊಂದು ಬೆಳೆಗೆ ನೀರು ಸಾಕಾಗ್ತದೆ. ಈಗ ಏನಾಯಿತು ಅಂತಂದರೆ, ನಾವು ಒಂದೊಂದೇ ನೀರಿನ ಮೂಲನ ಅಂದರೆ ಕಾಪಾಡ್ಕೊಳ್ತಾ ಬಂದ್ವಿ. ಹೆಂಗೆ ಅಂದರೆ, ಸ್ಟಾರ್ಟಿಂಗ್ ಅಲ್ಲೊಂದು ಬೆಟ್ಟ ಇದೆ ಮೇಡಮ್. ಬೆಟ್ಟದಲ್ಲಿ 2000 ಅಂದರೆ 10 ಎಕರೆ ಅಷ್ಟು ಬೆಟ್ಟ ಇದೆ. ಆ ಬೆಟ್ಟದ ನೀರೆಲ್ಲ ನಮ್ಮ ತೋಟದ ಪಕ್ಕದಲ್ಲೇ ಹಾದು ಹೋಗ್ತಾ ಇದ್ವು. ಇದನ್ನೇನಾದ್ರೂ ಮಾಡಿ ಉಳಿಸ್ಕೊಂಡ್ರೆ ನಮ್ಮ ಭೂಮಿಗಳಿಗೆ ಮತ್ತೆ ಹಾಕೋಬೋದು ಅಂದ್ಬಿಟ್ಟು ನಮ್ಮ ಈ ತೋಟಕ್ಕೆ ಆ ಬೆಟ್ಟದ ನೀರಿಗೆ 1 ಕಿಲೋಮೀಟ್ರು ಈಗ ಅಲ್ಲಿಂದ ಇಲ್ಲಿವರೆಗೂ ಪೈಪ್ಗಳು ಹಾಕೊಂಬಂದು ಅಲ್ಲಿ ನೀರನ್ನ ಸಂರಕ್ಷಣೆ ಮಾಡ್ಕೊಳೋದು, ಅಲ್ಲಿಂದ ಹೊಡೆದು ಬೆಳೆಗಳಿಗೆ ಕಾಪಾಡ್ಕೊಂಡ್ವಿ. ಮತ್ತೆ ಏನು ಅಂದರೆ, ಈ ಬೋರ್ವೆಲ್ ನೀರನ್ನ ಒಂದೇ ಸರಿ ಬಿಟ್ಟಾಗ ಯೂನಿಫಾರ್ಮ್ ಆಗಿ ಹರಿತಾ ಇರಲಿಲ್ಲ. ಅಂದರೆ ಬೋರ್ವೆಲ್ ಆನ್ ಮಾಡ್ತಾ ಇದ್ದಂಗೆ ಜೋರಾಗಿ ಬರ್ತವೆ. ತಿರುಗಿ ಹೋಗ್ತಾ ಹೋಗ್ತಾ ಕಳೀತಾ ನೀರು ಕಡಿಮೆ ಆಗ್ತವೆ. ಆ 1 ಎಕರೆಗೆ ಹಾಕಿದ್ರು ನಾವು ಯೂನಿಫಾರ್ಮ್ ಆಗಿ ಹರಿತಾ ಇದ್ದಾಗ ಅವಾಗ ಏನು ಮಾಡಿದ್ವು, ಇನ್ನೊಂದು 24 ಮೀಟ್ರ್ ಕೃಷಿ ಇಲಾಖೆಯಿಂದ ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡು ಆ ಬೋರ್ವೆಲ್ ನೀರುಗಳನ್ನ ಅದರಲ್ಲಿ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಇನ್ನೊಂದು ಮೋಟ್ರ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈಗೇನು ಅಂತಂದರೆ, ಪಾಲಿ ಹೌಸ್ ಮಾಡ್ಕೊಂಡ್ವಿ ಅಟಲ್ ಭುಜಲ್ ಯೋಜನೆಯಲ್ಲಿ. ಈಗೇನು ಅಂದರೆ, ಪಾಲಿ ಹೌಸ್ ಮಾಡ್ಕೊಂಡವ್ರು ಕೃಷಿ ಹೊಂಡ ಮಾಡ್ಕೊಳ್ಲೇಬೇಕು ಅಂತ ಅಂದ್ಬಿಟ್ಟು, ಅಂದರೆ ಆ ನೀರನ್ನ ಹಿಡಿದಿಟ್ಕೊಳ್ಳೋಕ್ಕೆ ಕೃಷಿ ಹೊಂಡ ಮಾಡ್ಕೋಬೇಕು ಅಂದರು. ಅದಕ್ಕೆ ಇಲ್ಲೊಂದು 24 ಮೀಟ್ರ್ ಮತ್ತೆ ಕೃಷಿ ಇಲಾಖೆಯಿಂದನೇ ಒಂದು ಕೃಷಿ ಹೊಂಡ ಮಾಡಿಕೊಂಡು ಪೂರ್ತಿ ನೋಡ್ರಿ ಅಲ್ಲಿ ನೀರಿದಾವಲ್ಲ, ಆ ನೀರನ್ನ ಪೈಪಿನ ಮುಖಾಂತರ ಪೂರ್ತಿ 7 ಪೈಪಲ್ಲಿ ನೀರು ಬರ್ತವೆ ಮಳೆ ಬಂದರೆ. ಏನು ಅಂತಂದ್ರೆ ಮೇಡಮ್, ಬರೀ ಮಳೆ ನೀರೇನೆ ಅಂತಲ್ಲ, ಈ ಹನಿ ಟೈಮ್ ಬರ್ತದಲ್ಲ, ಅಂದರೆ ಮಂಜು ಅಂತಾರಲ್ಲ, ಆ ಒಂದು ಟೈಮಲ್ಲಿ 2 ಇಂಚು ನೀರು ಬರ್ತವೆ ಈ ಪೈಪ್ಗಳಲ್ಲಿ.
ಈ ರೀತಿಯಲ್ಲೂ ಕೂಡ ನೀವು ಏನು ನೀರನ್ನ ಶೇಖರಣೆ ಮಾಡ್ಕೊಂಡು ಮತ್ತೆ ಇನ್ನೊಂದೇನು ಅಂತಂದ್ರೆ ನೀರು ಹೆಚ್ಚಾಗಿದೆ ಅಂದ್ಬಿಟ್ಟು ಕಾಲುವೆಗಳು ಕಟ್ಟೋದಕ್ಕೆ ಹೋಗ್ತಾ ಇಲ್ಲ. ಮತ್ತೆ ಯಾಕೆಂದ್ರೆ ಮುಂಚೆ ಕಷ್ಟ ಬಿದ್ದಿದ್ವಿ, ಡ್ರಿಪ್ ಮುಖಾಂತರ ಬೆಳೆಗಳು ಮಾಡ್ತಾರೆ. ಅಂದ್ರೆ ಬೆಳೆಗೆ ತಕ್ಕಂತೆ ನಾವು ಡ್ರಿಪ್ ಹಾಕೋ ಬೆಳೆಗಳು ಕೆಲವು ಇರ್ತವೆ, ಸ್ಪ್ರಿಂಕ್ಲರ್ ಹಾಕೋ ಕೆಲವು ಇರ್ತವೆ. ಪಾಲಿ ಹೌಸಲ್ಲಿ ನೋಡ್ರಿ ಬೇಸಿಗೆ ಆಯ್ತು ಅಂದ್ರೆ ಪಾಲಿ ಹೌಸಲ್ಲಿ ಫಾಗ್ ಹಾಕ್ಬೇಕು. ಮಧ್ಯಾಹ್ನ ಬಿಸಿಲಾಗ್ತಾ ಇದ್ದಂಗೆ ಫಾಗರಲ್ಲಿ ನೀರು ಬಿಡ್ಬೇಕು ಮೇಲಿಂದ. ಅಂದ್ರೆ ನೀರು ಜಾಸ್ತಿನೂ ಆಗಬಾರ್ದು, ಇಲೆ ಮೇಲೆ ಮಾತ್ರ ಕೂತ್ಕೊಬೇಕು. ಹಂಗಾದ್ರೆ ಫಾಗ 3 ಎಕರೆಯಲ್ಲೂ ಫಾಗ್ ಹಾಕಿದ್ವಿ. ಸರ್, ನಿಮ್ಮ ತಾಕಿನಲ್ಲಿ ಈ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಏನೇನು ಕ್ರಮಗಳನ್ನ ತಗೊಂಡಿದ್ದೀರಾ, ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಳಿಸ್ಕೊಡ್ತೀರಾ? ಮಣ್ಣು ಅಂತಂದಾಗ ಅದು ಜೀವ ಇರೋ ಅಂಥದ್ದೇ. ಹೌದು. ಜೀವ ಇಲ್ಲ ಅಂತ ಅನ್ಕೊಂಡ್ರೆ ನಾವು ದಡ್ಡ ಆಗ್ಬಿಡ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟು ವರ್ಷಕ್ಕೊಂದ್ಸರಿ ನಮ್ಮ ಪರೀಕ್ಷೆ ಮಾಡಬೇಕು. ಎಲ್ಲಾ ಕೆವಿಕೆಗಳಲ್ಲೂ ಇರತ್ತೆ, ಕಾಲೇಜುಗಳಲ್ಲಿ ಇರತ್ತೆ. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ NPK ಎಷ್ಟಿದೆ, ನಮ್ಮ ಸಾವಯವ ಇಂಗಾಲ ಎಷ್ಟಿದೆ ನಮ್ಮ ಭೂಮಿಯಲ್ಲಿ, ಅದನ್ನ ತಿಳ್ಕೊಂಡು ಅಗತ್ಯಕ್ಕೆ ತಕ್ಕಂತೆ ನಮ್ಮ ಭೂಮಿಗೆ ಕೊಡ್ಬೇಕು. ಯಾವ್ದೊಂದು ಅಂದ್ರೆ ಬೆಳೆ ಪರಿವರ್ತನೆ ಮಾಡ್ತೀವಿ. ತರಕಾರಿ ಬೆಳೆ ಹಾಕಿದ್ಮೇಲೆ ಒಂದ್ಸರಿ ಮತ್ತೆ ಅದನ್ನ ಕ್ರಾಪ್ ರೊಟೇಷನ್ ಅಂತಂದಾಗ ಹೂವಕ್ಕೆ ಹೋಗ್ತೀವಿ. ತರಕಾರಿ ಆದ್ಮೇಲೆ ಹೂವು ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಏನ್ ಮಾಡ್ಬೇಕು ಅಂದ್ರೆ ಈ ತರ ನಾವು ಹಾಕಿರೋ ಒಂದು ಇದ್ರಲ್ಲಿ ಸೆಣಬು ಹಾಕಿ, ಇಲ್ಲ ಉರುಳಿ ಹಾಕಿ, ಇಲ್ಲ ಅಲಸಂದಿ ಹಾಕಿ, ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಬೆಳೆ ಮಾಡೋದಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಳೆ. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಅದಕ್ಕೆ ಅದರಲ್ಲಿ KSB, AMC ಮತ್ತೆ ಲಘು ಪೋಷಕಾಂಶಗಳು ಇರ್ತವೆ. ಒಂದು ಬೆಳೆ ಅಂತಂದಾಗ ತರಕಾರಿ ಬೆಳೆಗಳಿಗೆ ಹೋದಾಗ ತರಕಾರಿ ಸ್ಪೆಷಲ್ ಅಂತ ಬರ್ತದೆ, ಮಾವು ಬೆಳೆ ಅಂತ ಬಂದಾಗ ಮಾವು ಸ್ಪೆಷಲ್ ಅಂತ ಬರ್ತದೆ. ಈ ತರ ತಂದು ಸ್ಪ್ರೇ ಮಾಡಿದಾಗ ಕ್ವಾಲಿಟಿ ಚೆನ್ನಾಗಿರ್ತದೆ. ತೋಟದಲ್ಲಿ ನೀವು ರೋಗ ಮತ್ತೆ ಕೀಟಗಳ ಹತೋಟಿ ಮಾಡೋದಕ್ಕೆ ಏನೇನು ಕ್ರಮನ ಕೈಗೊಂಡಿದ್ದೀರಾ? ಅಂದ್ರೆ ಯಾವುದೇ ತೋಟ ಆಗ್ಲಿ ಈ ಕ್ರಿಮಿಕೀಟಗಳ ಸಮಸ್ಯೆ ಜಾಸ್ತಿ ಇರುತ್ತೆ. ನಾವು ನಾರು ಉಣೋದಕ್ಕೆ ಮುಂಚೆನೆ ಅದ್ರ ಹತೋಟಿ ಮಾಡಿ ಜಾಗ್ರತೆ ಕ್ರಮಗಳು ಕೆಲವೊಂದು ಇರ್ತವೆ. ಟ್ರೈಕೋಡರ್ಮಾ ಸೂಡೋಮೋನಾಸ್ ಮತ್ತೆ ಪೆಥೋಲಮ್ ಅಂತ ಅಂದ್ಬಿಟ್ಟು ಆ ಥರ ಇರ್ತವೆ. ಅವನ್ನ ಏನು ಮಾಡಬೇಕು, ಗೊಬ್ಬರದ ಜೊತೆಗೆ ಒಂದು 15 ದಿನ ಮುಂಚೆನೆ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಬಿಟ್ಟಾಗ ನಮ್ಮ ಭೂಮಿಯಲ್ಲಿರೋಂಥ ವಿಲ್ಟ್ ಸಮಸ್ಯೆ ಕಡಿಮೆ ಆಗ್ತದೆ. ಮತ್ತು ಇನ್ನುಗಳೇ ಹೊಡಿತಾ ಇದ್ರೆ ಅದಾಗಲ್ಲ. ಅಂಟು ಪಟ್ಟಿಗಳಿರ್ತವೆ, ಮೋಹಕ ಬಲೆಗಳಿರ್ತವೆ. ಟೊಮೊಟೊ ಅಲ್ಲಿ 4 ಲೈನ್, ಒಂದು 20 ಲೈನ್ ಒಂದು ಕಡೆ ಇದು ಚೆಂಡು ಹೂ ಹಾಕೊಂಡ್ಬಿಟ್ರೆ ಅದು ಬರಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ ಆಕರ್ಷಕ ಬೆಳೆ. ಅದು ಇನ್ನೊಂದು ಏನೇನು ಅಂತಿದೆ, ನಾವು ಒಂದು ಹಾಕೊಂಡಿದ್ವಿ. ನಮ್ಗೆ ಕ್ಯಾಪ್ಸಿಕಮ್ ಅಲ್ಲಿ ಹಾಕಿದ್ದು ಮುಂಚೆ, ಇದೇ ಫೀಲ್ಡಲ್ಲಿ ಕ್ಯಾಪ್ಸಿಕಮ್ ಇತ್ತು. ಕ್ಯಾಪ್ಸಿಕಮ್ ಆದಮೇಲೆ ಹೂವು ಹಾಕಿದ್ವಿ. ತೇವಾಂಶ ಎಷ್ಟಿದೆ ಅಂತ ತೋರಿಸ್ತದೆ, ಮಳೆ ಎಷ್ಟು ಬಿದ್ದಿದೆ ಅಂತ ತೋರಿಸ್ತದೆ, ಔಷಧಿ ಹೊಡೆಯೋದು ಕ್ಲೈಮೇಟ್ ಇದೆಯಾ ಇಲ್ಲ ಅಂತ ತೋರಿಸ್ತದೆ, ಯಾವ ಕೀಟ ಇದರಲ್ಲಿ ಬಿದ್ದಿದೆ, ನೀವು ಯಾವ ಔಷಧಿ ಹೊಡಿಬೇಕು ಅಂತ ತೋರಿಸ್ತದೆ. ಈ ಥರ ಇನೋವೇಟಿವ್ ಆಗಿ ಹೋದಾಗ ನಮ್ಮ ಒಂದು ತೋಟಗಾರಿಕೆ ಬೆಳೆಗೆ ಇರೋದು ಪ್ರತಿಯೊಂದನ್ನು ಸಮಗ್ರವಾಗಿ ನಿರ್ವಹಣೆ ಆಗಿ. ತಾಕಿನಲ್ಲಿ ಏನೋ ಆಧುನಿಕ ತಂತ್ರಜ್ಞಾನಗಳನ್ನ, ಸಮಗ್ರ ಕೃಷಿ ಪದ್ಧತಿ ಎಲ್ಲಾನು ಅಳವಡಿಸ್ಕೊಂಡಿದ್ದೀರಾ. ಜೊತೆಗೆ ಈ ಕೂಲಿ ಕಾರ್ಮಿಕರ ಖರ್ಚನ್ನು ಕಡಿಮೆ ಮಾಡೋದಕ್ಕೆ ನೀವು ಯಾವ ರೀತಿಯ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ದೀರಾ? ಮೇಡಮ್, ಈಗ ನಮ್ಮ ರೈತರ ಸಮಸ್ಯೆ ಅಂದರೆ ಕೂಲಿ ಆಳುಗಳ ಸಮಸ್ಯೆ. ಮೇಯ್ನು ಕಳೆ ಯಾವುದೇ ಬೆಳೆ ಮಾಡಬೇಕು ಅಂತಂದಾಗ ಈ ಮಳೆಗಾಲದಲ್ಲಂತೂ ವಿಪರೀತ ಕಳೆ ಬರುತ್ತೆ ನೋಡ್ರಿ. ಈ ಒಂದು ಭೂಮಿಯಲ್ಲಿ ಟೊಮೊಟೊ ಹಾಕಿದ್ದು, ಟೊಮೊಟೊ ಆದಮೇಲೆ ಈಗ ಕ್ರೈಸಾಂಥೆಮಮ್ ನಾಟಿ ಮಾಡಿದ್ವಿ. ಈಗ ಏನು ಅಂದರೆ ವಿಪರೀತ ತುಂಗೆ ಹುಲ್ಲಿತ್ತು ಇದರಲ್ಲಿ. ಉದಾಹರಣೆಗೆ ನೋಡ್ಬೋದು, ಅಲ್ಲೊಂದು ಬಂದಿದೆ, ಚಾಪೆ ಹಾಸ್ದಂಗಿತ್ತು. ಈಗ ವೀಡ್ ಮ್ಯಾಟ್ಗಿನ್ನ ಅದು ಜಾಸ್ತಿ ಇರ್ತಾ ಇತ್ತು ತುಂಗೆ ಹುಲ್ಲು. ಈಗ ನೋಡ್ರಿ, ಇದನ್ನ ಹಾಕಿದ್ದೀನಿ. ಇದು ಕಳೆನಾಶಕ ಔಷಧಿ ಹೊಡೆಯಂಗಿಲ್ಲ, ನಮ್ಮ ಭೂಮಿನೂ ಕೆಡಲ್ಲ. ಕಳೆನಾಶಕ ಹೊಡೆದಾಗ ಭೂಮಿ ಅಂದ್ರೆ ಇದು ಭೂಮಿ ಹಾಳಾಗತ್ತೆ. ಅಂದ್ರೆ ಈ ಕಡೆ ಭೂಮಿ ಫಲವತ್ತತೆನೂ ಚೆನ್ನಾಗಿರುತ್ತೆ, ಮತ್ತೆ ಕೂಲಿ ಕಾರ್ಮಿಕರ ಖರ್ಚು ಕೂಡ ಕಡಿಮೆ ಆಗತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಈ ಬೆಳೆಯಲ್ಲಿ ವೀಡ್ ಮ್ಯಾಟ್ ಹಾಕಿದ್ರೆ ಇನ್ನೊಂದು ಕೆಲವು ಇರ್ತಾವೆ. ಈಗ ನೋಡ್ರಿ, ಅವರೇ ಗಿಡ ಒಂದು 3 ಎಕರೆಗೆ ಹಾಕಿದ್ದೀನಿ. ಅದು 6 ಅಡಿಗೆ ಒಂದು ಸಾಲ ಇರುತ್ತೆ. ಅಲ್ಲಿ ನಂದು ಪವರ್ ವೀಡ್ರ್ ಒಂದಿದೆ, 9 HP ಇದು. ಪವರ್ ವೀಡ್ರಲ್ಲಿ ಹೊಡಿತೀನಿ. ಮತ್ತೆ ಇನ್ನೊಂದೇನಂದ್ರೆ ಕುಂಬಳ ಗಿಡ, ಇದು ಬುದ್ ಕುಂಬಳಕಾಯಿ ಆ ಥರ ಹಾಕ್ತಿವಿ. ಟ್ರ್ಯಾಕ್ಟ್ರಲ್ಲಿ ಅದು ದೊಡ್ಡದು ರೋಟ್ ವೇಟ್ರ್ ಇದೆ, ಆ ಥರ ಅದ್ರಲ್ಲಿ ರೋಟ್ ವೇಟ್ರ್ ಹಾಕ್ತೀನಿ. ನೋಡಿ, ಟೊಮೊಟೊ ಅಂತಂದಾಗ ನಮ್ಮದು ಗ್ರೇಡಿಂಗ್ ಮಿಷಿನ್ ಒಂದಿದೆ. ಈಗ 400 ಬಾಕ್ಸ್ ಆದ್ರೂ 3 ಜನ ಅಷ್ಟೇ, ಇಬ್ರು ತೊಳ್ಳೋದಕ್ಕೆ, ಒಬ್ರು ಬಾಕ್ಸ್ ಎತ್ತಿಡೋದಕ್ಕೆ. ಖಾಲಿ ಒಂದು ದಿನದಲ್ಲಿ ಅಂದ್ರೆ
10 ಜನ ಮಾಡೋ ಕೆಲಸ ಖಾಲಿ 3 ಜನ ಮಾಡಿ ಲೇಬರ್ ಸಮಸ್ಯೆನ ಕಡಿಮೆ ಮಾಡ್ತಾ ಇದ್ವಿ. ಈಗ ನೀವೇ ನೋಡಿದ್ರಲ್ಲ ರೈತ ಬಂದವರೇ, ರವಿಶಂಕರ್ ಅವರ ಪ್ರತಿಭೆಯನ್ನ, ಅವರ ಶ್ರಮವನ್ನ ಗುರುತಿಸಿಬಿಟ್ಟು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾದ ಪ್ರಶಸ್ತಿಗಳು ಅಂತ ಅಂದ್ರೆ ಇನ್ನೋವೇಟಿವ್ ಫಾರ್ಮರ್ ಅವಾರ್ಡ್, ಮತ್ತೆ ಬೈರೇಗೌಡ ಪ್ರಶಸ್ತಿ, ದೇವೇಗೌಡ ಪ್ರಶಸ್ತಿ, ಮತ್ತೆ ಕೃಷಿ ಪಂಡಿತ ಅವಾರ್ಡು, ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ, ಹೀಗೆ ಮತ್ತೆ ಕ್ಯಾನ್ ಬ್ಯಾಂಕ್ ಅವಾರ್ಡ್, ಮತ್ತೆ VK ಸೂಪರ್ ಸ್ಟಾರ್ ಅವಾರ್ಡ್, ಈ ತರ ಹಲವಾರು ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಮತ್ತು ಇವರೇನು ಅಕ್ಕಪಕ್ಕದ ರೈತರಿಗೆ ಮತ್ತೆ ಜಿಲ್ಲಾ ಎಲ್ಲ ರೈತರಿಗೆ ಇವರು ಸ್ಫೂರ್ತಿದಾಯಕರಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.